ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಅತಿ ಹೆಚ್ಚು ಮಾರಾಟ ಆಗುವಂಥ 2 ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 2 ಪ್ರಾಡಕ್ಟು ಸುಮಾರು ಆರ್ಡರ್ಸ್ಗಳು ಬರ್ತಾ ಇದೆ ಇವಾಗ, ಹೀಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಗಲಕ್ಕೆ ನೀವು ನೋಡ್ತಾ ಇರ್ಬೋದು 15.5 ಇಂಚು ತೊಗೊಂಡಿರುವಂಥದ್ದು, ಆ್ಯಂಡ್ ಉದ್ದಕ್ಕೆ 6.5 ಇಂಚು ತೊಗೊಂಡಿದ್ದೀನಿ. ಇದು 6ರಿಂದ 6 ಕೂಡ ತೊಗೋಬೋದು, 6.5 ಇಂಚು ಕೂಡ ತೊಗೋಬೋದು. ಹಾಗೆ ಅಗಲಕ್ಕೆ 15.5 ಇಂಚು ಕೂಡ ತೊಗೋಬೋದು ಅಥವಾ 15 ಇಂಚು ಕೂಡ ತೊಗೋಬೋದು. ಓಕೆ, ಆ್ಯಂಡ್ ಇನ್ನೊಂದು ನಾನು ಇಲ್ಲಿ ಪೀಸ್ ಕಟ್ ಮಾಡ್ತಾ ಇದ್ದೀನಿ. 12 ಇಂಚು ತೊಗೊಂಡಿದ್ದೀನಿ ಅಗಲಕ್ಕೆ, ಆ್ಯಂಡ್ ಉದ್ದಕ್ಕೆ 5.5 ಇಂಚು ತೊಗೊಂಡಿದ್ದೀವಿ. ಸೇಮ್ ಅದೇ ರೀತಿಯೇ ಇಲ್ಲಿ ನೋಡ್ತಾ ಇದ್ದೀರಿ, ನಾನು ಡ್ರಾಯಿಂಗ್ ಮಾಡಿ ಇಟ್ಟಿದ್ದೀನಿ, ನಿಮ್ಗೆ ಗೊತ್ತಾಗ್ಬೋದು ಅಂತ ಹೇಳಿ. ಆ್ಯಂಡ್ ಒಂದು ಸಣ್ಣ ಪೀಸ್ ಕಟ್ ಮಾಡ್ಕೋಬೇಕು, 6 ಇಂಚು ಉದ್ದಕ್ಕೆ, 2 ಇಂಚು ಅಗಲಕ್ಕೆ. ಓಕೆ, ಸೊ ಇಲ್ಲಿ ಪ್ರಾಡಕ್ಟ್ಗಳನ್ನ ನೋಡಿ ನಂತರ ನೀವು ಸ್ವಲ್ಪ ಬೇಕು ಅಂತಂದರೆ ಸ್ವಲ್ಪ ದೊಡ್ಡದು ಅಥವಾ ಚಿಕ್ಕದು ಪ್ರಾಡಕ್ಟ್ನ ರೆಡಿ ಮಾಡ್ಕೋಬೋದು. ಆ್ಯಂಡ್ ಈ ಪ್ರಾಡಕ್ಟು ತುಂಬಾ ಯೂನಿಕ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಪೀಸ್ ಕಟ್ ಮಾಡ್ಕೋಬೇಕಾಗತ್ತೆ, 5 ಇಂಚು 5 ಇಂಚು 5 ಇಂಚು 5 ಇಂಚು ಈ ರೀತಿ ಸ್ಕ್ವೇರಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಸೊ ಇದೇ ರೀತಿಯೇ ಕಟ್ ಮಾಡಿಕೊಂಡು ಬಟ್ಟೆನ ನಾವಿಲ್ಲಿ ಎಷ್ಟೆಷ್ಟು ಪೀಸು ಯಾವುದ್ರ ಬಗ್ಗೆ ಕಟ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಇಲ್ಲಿ ಸ್ಕ್ರಂಚಿಗಳನ್ನ ನಾನು ಈ ರೀತಿ ಬೀಡ್ಸ್ ಸ್ಕ್ರಂಚಿಗಳನ್ನ ಮಾಡ್ತಾಯಿದ್ವಿ, ಮಧ್ಯದಲ್ಲಿ ವಿಡಿಯೋ ಮಾಡಿದ್ದೀನಿ, ನಾನು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಹೇಗೆ ಮಾಡೋದು ಅಂತ ಹೇಳಿ. ಸೊ ಅದ್ರ ಬಗ್ಗೆ ನೀವು ಹಳೆ ವೀಡಿಯೋಸ್ಗಳು ಸ್ವಲ್ಪ ಒಂದು ಸಾರಿ ನೋಡಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೆಜರ್ಮೆಂಟ್ ಹೇಳಬೇಕು ಅಂತಂದರೆ, ಸೊ ಈ ರೀತಿ ಏನೋ ನಾವು ಕಟ್ ಮಾಡ್ಕೊಂಡಿದ್ದೀವಲ್ವ, ಆ ಒಂದು ಬಟ್ಟೆನ ಇವಾಗ ನಾನು ನಿಮಗೆ ಅಳತೆ ಮಾಡಿ ತೋರಿಸ್ತೀನಿ, ಆ್ಯಸ್ ಇಟ್ ಈಸ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹಳದಿ ಕಲರ್ದು ಮತ್ತು ನೀಲಿ ಕಲರ್ದು ಸ್ಯಾಟಿನ್ ಬಟ್ಟೆ. ಇದು ಸ್ಯಾಟಿನ್ ಬಟ್ಟೆ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು, ಹೇಗಿರುತ್ತೆ ಮತ್ತು ಎಷ್ಟು ಬೀಳುತ್ತೆ ಮತ್ತು ಎಷ್ಟು ಪ್ರಕಾರ ಇರುತ್ತೆ ಎಲ್ಲ ಕೂಡ ಹೇಳಿದ್ದೀನಿ. ಇಲ್ಲೇ ನೋಡ್ತಾ ಇದ್ರೆ ಆಗಲಿಕ್ಕೆ 15.5 ಇಂಚು ತೊಗೊಂಡಿದ್ದೀನಿ. ಅದೇ ರೀತಿ ಉದ್ದಕ್ಕೆ ನಾನು ಇಲ್ಲಿ ಎಷ್ಟು ತೊಗೊಂಡಿದ್ದೀನಿ ಅಂತ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರೋದು 6.5 ಇಂಚು ತೊಗೊಂಡಿರುವಂಥದ್ದು. ಓಕೆನಾ? ಸೊ ಇದೇ ರೀತಿಯೇ ನೀವು ಕೂಡ ತೊಗೋಬೇಕಾಗುತ್ತೆ. ಆ್ಯಂಡ್ ಬ್ಲೂ ಕಲರ್ ಇನ್ನೊಂದು ಪೀಸ್ ಕಟ್ ಮಾಡ್ಕೊಂಡಿದ್ವಿ, ಅದು ಎಷ್ಟು ತೊಗೊಂಡಿದ್ದೀನಿ ಅಂದರೆ ಅಗಲಕ್ಕೆ 12 ಇಂಚು ತೊಗೊಂಡಿದ್ದೀವಿ. ಓಕೆನಾ? ಆ್ಯಂಡ್ ಉದ್ದಕ್ಕೆ ನೀವು ನೋಡ್ತಾ ಇರ್ಬೋದು ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ಎಕ್ಸಾಕ್ಟ್ಲಿ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ. ಇಲ್ಲಿ ಒಂದು 5.5 ಇಂಚು ತೊಗೊಂಡಿರುವಂಥದ್ದು. ಇನ್ನೊಂದು ಸಾರಿ ಬೇಕಂದರೆ ನಾನು ನಿಮಗೆ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಎಕ್ಸಾಕ್ಟ್ಲಿ ಏನಿದೆ ಅಂತ ಹೇಳಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು 5.5 ಇಂಚು ತೊಗೊಂಡಿದ್ದೀನಿ. ಓಕೆ, ಸೊ ಇದೇ ರೀತಿಯೇ ಕಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಚಿಕ್ಕ ಪೀಸ್ ನಾನು ಆಲ್ರೆಡಿ ಹೇಳಿದ್ದೀನಿ ಕಟ್ ಮಾಡ್ಕೊಂಡಿರೋದು ಹೇಗಿದೆ ಅಂತ ಹೇಳಿ. ಉದ್ದಕ್ಕೆ 6 ಇಂಚು, ಅಗಲಕ್ಕೆ ಒಂದು 2 ಇಂಚ್ ಆದರೆ ಸಾಕಾಗುತ್ತೆ. ಆ್ಯಂಡ್ ಚಿಕ್ಕದೊಂದು ಈ ರೀತಿ ನಾವು ಒಂದು ಇದನ್ನು ಪಟ್ಟಿನ ರೆಡಿ ಮಾಡ್ಕೋತೀವಿ. ಆ್ಯಂಡ್ ಇದನ್ನ ಇವಾಗ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಕೇವಲ 2 ತುಣುಕುಗಳನ್ನ ನೀವು ಬಳಸ್ಕೋಬೋದು. ಈ ರೀತಿ ತುಣುಕುಗಳು ಉಳಿದಿದೆ ಅಂತಂದ್ರೂ ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ಒಂದು ಸಾರಿ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ಫೋಲ್ಡ್ ಮಾಡಬೇಕು. ಓಕೆ, ಸೊ ನಂತರ ಇಲ್ಲಿ ನಾವು ಕಾರ್ನರ್ಗೆ ಹೊಲಿಗೆನ ಹಾಕ್ತಾ ಹೋಗ್ತೀವಿ. ಈ ರೀತಿ ದಂಡಿಯಲ್ಲಿ ನೀವು ಹೊಲಿಗೆನ ಹಾಕ್ತಾ ಹೋಗಬೇಕಾಗುತ್ತೆ. ಸೊ ಇವಾಗ ನಾನು ಸ್ಟಿಚಿಂಗ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಷಿನ್ ಬಗ್ಗೆ ಹೇಳಿದ್ದೀನಿ, ಬಟ್ ಪ್ರಾಕ್ಟಿಕಲಿ ಇನ್ಮೇಲಿಂದ ಮಷೀನಲ್ಲೂ ಕೂಡ ಏನಾದರೂ ಬಳಸುವಾಗ ಏನಾದರೂ ಸಮಸ್ಯೆ ಬಂದರೆ ಅಥವಾ ಯಾವ ರೀತಿ ಬಳಸಬೇಕು, ಈಸಿಯಾಗಿ ಯಾವ ರೀತಿ ಆಪ್ಷನ್ಗಳಿದೆ, ಸೊ ಎಲ್ಲವೂ ಕೂಡ ನಾನು ನಿಮಗೆ ಡೀಟೇಲಾಗಿ ವೀಡಿಯೋಸ್ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಇದರಿಂದ ಡೈಲಿ ನೀವೇನಾದರೂ ವೀಡಿಯೋಸ್ ನೋಡ್ತಾ ಇದ್ದೀರಂದರೆ ನಿಮಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ಇದು ರಿಪೇರಿ ಬಂದರೂ ಕೂಡ ಹೇಗಿರುತ್ತೆ, ಮತ್ತು ರಿಪೇರಿ ಬಂದರೆ ನಾವು ಪ್ರತಿ ಬಾರಿ ಸರ್ವಿಸ್ ಸೆಂಟರ್ಗೆ ಕೊಡಬೇಕಾ, ಯಾಕಂದರೆ ಎಲೆಕ್ಟ್ರಾನಿಕ್ ಅಲ್ವಾ. ಸೊ ಹೀಗಾಗಿ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ಯಾರಾದರೂ ಹೊಸದಾಗಿ ಒಂದು ಈ ರೀತಿ ಹೊಲಿಗೆ ಮಿಷಿನ್ ತೊಗೋಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಸೊ ಖಂಡಿತವಾಗಲೂ ಸೊ ಇದ್ರ ಬಗ್ಗೆ ಒಂದು ಸಾರಿ ಚೆಕ್ ಮಾಡಿ. ಯಾಕಂದರೆ ಈ ಪ್ರಾಡಕ್ಟು ನಾನೇನು ತೊಗೊಂಡಿದ್ದೀನಿ, ಇದು ಮಷೀನು ತುಂಬ ಚೆನ್ನಾಗಿದೆ. ಆ್ಯಂಡ್ ತೊಗೊಂಡು ನಾನು ಇವಾಗ ಒಂದು 4 ವರ್ಷದ ಮೇಲಾಯಿತು. ಆ್ಯಂಡ್ ಒಳ್ಳೆಯ ಒಂದು ಇದನ್ನಾಗ್ತಾ ಇದೆ, ಅಂದರೆ ಯೂಸ್ ಆಗ್ತಾಯಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ನಡೆಸ್ತಾ ಇದ್ದೀನಿ ಅಂತ ನನಗೆ ಗೊತ್ತೂ ಆಗ್ತಾಯಿಲ್ಲ ಅಷ್ಟೊಂದು. ಯಾಕಂದರೆ ನಾವು ಹಳೆ ಮಷೀನಲ್ಲಿ ನಡೆಸಿದಾಗ ಕೈ ಕಾಲೆಲ್ಲ ನೋಯುತ್ತೆ ತುಂಬ, ನೀವು ಕಂಟಿನ್ಯೂಸ್ ಆಗಿ ಏನಾದರೂ ಯೂಸ್ ಮಾಡ್ತಾಯಿದ್ರೆ. ಬಟ್ ಈ ಮಷೀನಲ್ಲಿ ಗೊತ್ತಾಗಲ್ಲ, ಬಿಲ್ಕುಲ್ ಗೊತ್ತಾಗಲ್ಲ ನೀವು ಇವಾಗ ಸ್ಟಿಚ್ ಮಾಡ್ತಾ ಇದ್ದೀರಂತ ಹೇಳಿ. ತುಂಬ ಆಟೋಮೆಟಿಕ್ಕಾಗಿ ಇದು ಆಗುತ್ತೆ. ಆ್ಯಂಡ್ ತುಂಬ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡು ನೀವು ನಿಮ್ಮ ಒಂದು ಇದನ್ನು ಏನು ದಾಟ್ ಹೊಲಿಗೆ ಬೇಕಾ ಚಿಕ್ಕ ಹೊಲಿಗೆ ಬೇಕಾ ನೋಡಿಕೊಂಡು ನೀವು ಇಲ್ಲಿ ಸೆಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೋಬೋದು. ಆ್ಯಂಡ್ ಈಸಿ ಇದೆ ಮಷೀನು. ಸೊ ಯಾರಾದರೂ ಹೆಣ್ಮಕ್ಳು ಇದ್ದೀರಿ, ಅದರಲ್ಲಿ ಸಿಸರಿನ್ ಆಗಿದ್ದವ್ರಿಗೆ ಒಂದು ಹಳೆ ಮಷೀನೆಲ್ಲ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇರ್ತಾರೆ ಡಾಕ್ಟರ್ಸ್ ಎಲ್ಲ. ಯಾಕಂದರೆ ಅದರಲ್ಲಿ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರುತ್ತೆ, ಮತ್ತು ಕೈ ಕಾಲೆಲ್ಲ ನೋವು ಬರುತ್ತೆ. ಸ್ವಲ್ಪ ವೀಕ್ ಇದ್ದೀವಿ, ನಮಗಾಗಲ್ಲ, ಮತ್ತು ಬ್ಯಾಕ್ ಪೇನ್ ಎಲ್ಲ ಬರುತ್ತೆ ಅಂದರೆ ಸೊ ಈ ರೀತಿ ಮಷೀನ್ ತೊಗೊಳ್ಳಿ. ಇದು ಆಟೋಮೆಟಿಕ್ಕಾಗಿ ನಡೀತಾನೆ ಇರುತ್ತೆ, ಮತ್ತು ಖಾಲಿ ಕೂತ್ಕೊಳ್ಳೋಕ್ಕಿಂತ ಏನಾದರೂ ಮನೆಯಲ್ಲಿ ದುಡಿಬೋದು ಅಂತ ಅಲ್ವಾ.
ಸೊ ಈ ಮಷಿನ್ ಲಿಂಕನ್ನು ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಯಾರಾದರೂ ಬೇಕಂದರೆ ಅಲ್ಲಿಂದ ನೀವು ಆನ್ಲೈನ್ನ ಆರ್ಡರ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಆ್ಯಂಡ್ ಇವಾಗ ನಾನು ಸ್ಟಿಚ್ ಮಾಡಿ ಆಗಿದೆ 2 ಪೀಸನ್ನು. ಜಸ್ಟ್ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿದ್ರೆ ನಾನು ಕಲರ್ ಕಾಂಬಿನೇಷನ್ ತೊಗೊಂಡಿರುವಂಥದ್ದು. ಇಲ್ಲಿ ನಾನು ಗ್ರೀನ್ ಅಂದರೆ ಲೈಟ್ ಯೆಲ್ಲೋ ಗ್ರೀನ್ ತೊಗೊಂಡಿರೋದು, ಒಂದು ಪರ್ಪಲ್ ತೊಗೊಂಡಿದ್ದೀನಿ. ನೀವು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಬಟ್ಟೆ ತೊಗೋಬೋದು. ಸ್ವಲ್ಪ ಇದನ್ನು ಕಂಟ್ರಾಸ್ಟಲ್ಲಿ ತೊಗೊಳ್ಳಿ, ಓಕೆ. ಸೇಮ್ ಕಲರ್ ತೊಗೊಳಕ್ಕೆ ಹೋಗಬೇಡಿ, ಚೆನ್ನಾಗಿ ಬರೋದಿಲ್ಲ ಪ್ರಾಡಕ್ಟು. ಸ್ವಲ್ಪ ಕಲರ್ ಹೇಗಿರಬೇಕಂದ್ರೆ 2 ಅಪೋಸಿಟ್ ಇರಬೇಕು, ಆ ರೀತಿ ಕಲರ್ನ ತೊಗೊಳ್ಳಿ. ಮತ್ತು ಡಬಲ್ ಹೊಲಿಗೆ ಹಾಕಿದ್ದೀನಿ ನಾನು ಇಲ್ಲಿ, ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಡಬಲ್ ಹೊಲಿಗೆ ಹಾಕಿ ಮತ್ತು ಫಿನಿಶಿಂಗ್ ಸರಿಯಾಗಿಟ್ಟರೆ ನಿಮ್ಗೆ ಆರ್ಡರ್ ಖಂಡಿತವಾಗ್ಲೂ ಬರುತ್ತೆ, ಓಕೆನಾ. ಆ್ಯಂಡ್ ಈ ರೀತಿ ನೀವು ಮನೆಯಿಂದನೇ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರಿ. ಯಾಕಂದರೆ ನಾನು ಹೇಳ್ತಾ ಇರೋದು, ಇವಾಗ ಸುಮಾರು ಹೆಣ್ಮಕ್ಳು ಇದೇ ಒಂದು ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರ ಹತ್ರನೂ ಅಷ್ಟೊಂದು ಟೈಮ್ ಇರೋದಿಲ್ಲ, ಎಲ್ಲರ ಹತ್ರ ಆರ್ಡರ್ಸ್ಗಳು ಕೂಡ ಬರೋದಿಲ್ಲ. ನಾರ್ಮಲಿ ಈ ಒಂದು ಏನು ನಾನು ನಿಮ್ಗೆ ಐಟಮ್ಗಳು ಮಾಡಿ ತೋರಿಸ್ತಾ ಇರ್ತೀನಿ, ಇವು ಟ್ರೆಂಡಿಂಗಲ್ಲಿರುತ್ತೆ ಮತ್ತು ಇದು ಸೆಲ್ಔಟ್ ತುಂಬಾ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ನೋಡಿಬಿಟ್ಟೆ ನಾನು ನಿಮಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇದು ಕೂಡ ಯೂನಿಕ್ ಇರುವಂಥದ್ದು 2 ಪ್ರಾಡಕ್ಟು. ಆ್ಯಂಡ್ ಯಾರಿಗಾದ್ರೂ ನೀವು ಹೊಲಿಗೆ ಒಂದು ಶಾಪ್ ನಡೆಸ್ತಾ ಇದ್ದರೆ ಅದರಲ್ಲಿ ಈ ಒಂದು ಪ್ರಾಡಕ್ಟ್ಗಳನ್ನ ಮಾಡಿ ಒಂದು ಸಾರಿ ಇಟ್ಬಿಡಿ. ಬಂದವರು ಖಂಡಿತವಾಗ್ಲೂ ಇದನ್ನು ಖರೀದಿ ಮಾಡಿಯೇ ಮಾಡ್ತಾರೆ. ಆ್ಯಂಡ್ ಎಕ್ಸ್ಟ್ರಾ ನಿಮ್ಮದು ಟೈಲರಿಂಗ್ ಒಂದು ಶಾಪ್ ಜೊತೆಗೆ ಈ ಒಂದು ಬಿಸ್ನೆಸ್ ಕೂಡ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ತುಂಬಾ ಆಟೋಮೆಟಿಕ್ಕಾಗಿ ನೀವು ಒಳ್ಳೆಯ ಒಂದು ಸಂಪಾದನೆಯನ್ನು ಮಾಡ್ಬೋದು. ನೋಡ್ತಾ ಇದ್ದೀರಾ, ನಾನಿವಾಗ ಇದನ್ನು ಫೋಲ್ಡ್ ಏನು ಮಾಡಿದ್ನಲ್ವ, ಇದನ್ನು ಹೊರಗಡೆ ಆಚೆ ತರ್ತಾ ಇದ್ದೆ ಬಟ್ಟೆನ. ಆ್ಯಂಡ್ ಇದು ಸೇಮ್ ಇದೇ ರೀತಿಯ ಪ್ರೊಸೀಜರ್ ನೀವು ಕೂಡ ಫಾಲೋ ಮಾಡಬೇಕಾಗತ್ತೆ. ನೋಡ್ತಾ ಇದ್ದೀರಾ, ಮತ್ತು ಬಟ್ಟೆ ಕ್ವಾಲಿಟಿ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ ಇದೆ. ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಪ್ರೈಸ್ ಕೂಡ ಕಡಿಮೆನೇ ಕೇಳ್ತಾರೆ ಜನ. ನೀವು ಕ್ವಾಲಿಟಿ ತುಂಬ ಚೆನ್ನಾಗಿ ಇಟ್ಟಿದ್ದೀರಿ ಬಟ್ಟೆ ಅಂತಂದರೆ ಪ್ರೈಸ್ ಕೂಡ ನೀವು ಹೈ ಇಡ್ಬೋದು. ಆವಾಗ ಜನ ನಿಮ್ಮ ಜೊತೆ ಇದನ್ನು ಮಾಡಲ್ಲ, ಅಂದರೆ ಮಾತಾಡಲ್ಲ ಕಡಿಮೆ ಮಾಡಿ ಅಂತ. ಸೊ ಅವ್ರು ಏನು ಹೇಳಿರ್ತೀರ ಅದೇ ಪ್ರೈಸ್ಗೆ ಅವ್ರು ಕೊಡ್ತಾರೆ. ನಿಮ್ಮ ಕಡೆ ಹತ್ರ ಕೂಡ ರೀಸನ್ ಇರುತ್ತೆ ಹೇಳೋದಕ್ಕೆ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ಸ್ಯಾಟಿನ್ ಇದು ಬಟ್ಟೆ, ಇದನ್ನು ಕೂಡ ನಾನು ಪರ್ಪಲ್ ಕಲರ್ದು ಈ ರೀತಿ ಇವಾಗ ಹೊಲಿದ್ಬಿಟ್ಟು ಇವಾಗ ಈ ರೀತಿ ಮಾಡಿದ್ದೀನಿ. ಆ್ಯಂಡ್ ಇವೆರಡು ಸೇರಿಬಿಟ್ಟು ನಾವು ಇವಾಗ ಪ್ರಾಡಕ್ಟ್ನ ರೆಡಿ ಮಾಡೋಣ. ಒಂದಾಯಿತು. ಇನ್ನೊಂದು ನಾನೇನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಈ ಪಟ್ಟಿ ಹೇಳಿದ್ದೀನಿ, ಈ ಪಟ್ಟಿ ಕೂಡ ನಾವು ಇದೇ ರೀತಿಯೇ ಫೋಲ್ಡ್ ಮಾಡ್ಕೋಬೇಕು, ಓಕೆ. ಸೊ ನಂತರ ಇಲ್ಲಿ ಹೊಲಿಗೆ ಹಾಕಬೇಕು. ಮೇನ್ ಪಾರ್ಟ್ ಏನಿರುತ್ತಲ್ವ, ಹೊರಗಡೆ ಒಂದು ಸಿಲ್ಕದ್ದು ಒಂದು ಪಾರ್ಟ್ ಇರ್ತದೆ ಮೇಲ್ಗಡೆ, ಅದನ್ನು ಒಳಗಡೆ ಇರಬೇಕು. ಮತ್ತು ಇದನ್ನು ಸ್ವಲ್ಪ ಉಲ್ಟಾ ಮಾಡಿನೇ ಹೊಲಿಬೇಕು, ಓಕೆ. ಬಟ್ಟೆ ಸ್ವಲ್ಪ ನೋಡ್ಕೊಂಡು ಹೊಲಿರಿ, ಯಾಕಂದರೆ ಕೆಲವರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಇದು ಕೂಡ ಹೊಲಿಗೆನೇ ಬರಲ್ಲ ಅನ್ನೋರಿಗೆ ಯಾವ ರೀತಿ ಯಾವ ಭಾಗವನ್ನು ಮೇಲೆ ಇಡಬೇಕು, ಯಾವ ಭಾಗವನ್ನು ಕೆಳಗಡೆ ಇಡಬೇಕಂತ ಗೊತ್ತಿರಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ನಾನು ಇವಾಗ ಇದನ್ನು ಕಾರ್ನರ್ಗೆ ಸ್ಟಿಚ್ ಮಾಡಿ ಆಗಿದೆ. ಇದನ್ನು ಕೂಡ ನಾವು ಜಸ್ಟ್ ನಾನು ಯಾವ ರೀತಿ ಒಳಗಡೆ ಇರೋ ಬಟ್ಟೆನ ಆಚೆ ತೊಗೊಂಬಂದಿದ್ದೀನಿ ಅದೇ ರೀತಿಯೇ ಮಾಡಬೇಕಾಗತ್ತೆ, ಓಕೆ. ಸೊ ಜಸ್ಟ್ ಕಾರ್ನರಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾರ್ಮಲಿ ನೀವು ನೋಡಿ ಈ ರೀತಿ ಜಸ್ಟ್ ಈ ರೀತಿ ಇಷ್ಟು ಹೊಲಿಬಿಟ್ರೆ ಸಾಕಾಗುತ್ತೆ. ಈ ಪ್ರಾಡಕ್ಟು ಇವಾಗ ರೆಡಿ ಆಗುತ್ತೆ. ನಂತರ ಈ ಸೂಜಿ ದಾರನೇ ಬೇಕಾಗುತ್ತೆ. ಯಾವುದೇ ರೀತಿ ನೀವು ಇಲ್ಲಿ ಒಂದು ಮಷೀನೇ ಬೇಕಂತ ಏನೂ ಇಲ್ಲ. ನಾರ್ಮಲಿ ನಿಮ್ಮ ಹತ್ರ ದಾರ ಇದು ಹೊಲಿಗೆದು ಒಂದು ಸೂಜಿ ದಾರ ಮತ್ತು ಈ ರೀತಿ ಮಷಿನ್ ಇದ್ದರೆ ಯೂಸ್ ಮಾಡಿ, ಅದರ್ವೈಸ್ ಕೈಯಿಂದ ಕೂಡ ನೀವು ಮಾಡ್ಬೋದು ಇದನ್ನು, ಓಕೆ. ತುಂಬಾ ಏನು ಹೆವಿ ಏನು ಹೊಲಿಗೆ ಇರಲಿಲ್ಲ ಅಲ್ವಾ. ಸೊ ಇವಾಗ ಇದು ರೆಡಿಯಾಗಿದೆ. ಸೊ ಇವಾಗ ಪ್ರಾಡಕ್ಟ್ ಮಾಡೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಆಲ್ರೆಡಿ 5 ಇಂಚಿಂದು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ಕ್ವೇರ್ ಒಂದು ಇದರಲ್ಲಿ. ಸೊ ಇದಕ್ಕೆ ನಾನು ಇಲ್ಲಿ 3 ಪೀಸ್ ತೊಗೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂಥದ್ದೇ ನಾನು ಆಲ್ರೆಡಿ. ಆ್ಯಂಡ್ ಇಲ್ಲಿ 3 ಪೀಸ್ ತೊಗೊಂಡಿದ್ದೀನಿ. ಇಲ್ಲಿ ಪರ್ಪಲ್ ಕಲರ್ ತೊಗೊಂಡಿರುವಂಥದ್ದು ನೋಡ್ತಾ ಇದ್ದಾರೆ, ಸೇಮ್ ಪೀಸ್ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಸೊ ಇವಾಗ ಅದೇ ರೀತಿಯೇ ನಾನಿಲ್ಲಿ ಪರ್ಪಲ್ಲು 2 ಪೀಸ್ ತೊಗೊಂಡಿದ್ದೀನಿ. ಇದೇ ರೀತಿಯೇ ನೀವು ಕೂಡ ತೊಗೋಬೇಕು. ಒಂದು ಪ್ರಾಡಕ್ಟ್ಗೆ ಸೇಮ್ ಕಲರ್ದು 2 ಪೀಸು ಮತ್ತು ಒಂದು ಕಲರ್ ಮಾತ್ರ ಎಕ್ಸ್ಟ್ರಾ ಈ ರೀತಿ ಕಂಟ್ರಾಸ್ಟಲ್ಲಿ ತೊಗೋಬೇಕು, ಓಕೆ. ಸೊ ಒಂದೇ ಪೀಸ್ ತೊಗೋಬೇಕಿದ್ನ 2 ಪೀಸು ಪರ್ಪಲ್ ಇರಬೇಕು. ಅದೇ ರೀತಿಯೇ ನೀವು ಯಾವುದೇ ಕಲರ್, ರೆಡ್ ಕಲರ್, ಯೆಲ್ಲೋ ಕಲರ್ ತೊಗೊಂಡ್ರು ಕೂಡ, ರೆಡ್ ತೊಗೊಂಡ್ರೆ ರೆಡ್ನ 2 ಇಡಿ, ಮತ್ತು ಯೆಲ್ಲೋ ಕಲರ್ ತೊಗೊಂಡ್ರೆ ಜೊತೆಗೆ ಕಾಂಟ್ರಾಸ್ಟಲ್ಲಿ ಒಂದೇ ಪೀಸ್ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ಅಳತೆ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಇರುತ್ತೆ ಅಂತ ಹೇಳಿ. ನೋಡ್ತಾ ಇರ್ಬೋದು 5ರಿಂದ 5.5 ಇಂಚ್ ಇಟ್ಟಿದ್ದು ಆ್ಯಕ್ಚುಲಿ. ಸೊ ಇದನ್ನ ಏನು ಮಾಡಿದ್ದೀವಿ ಅಂದರೆ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ವಿ. ಸೊ ಇಲ್ಲಿ 5 ಇಂಚಂತೆ ತೊಗೊಳ್ಳಿ ನೀವು. ನಾನು 5 ಇಂಚಂತೆ ತೊಗೊಂಡಿದ್ದೀನಿ, ಬಟ್ ಲೆಂತಲ್ಲಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಹೊಲಿಗೆಯಲ್ಲಿ ಹೋಗುತ್ತೆ ಅಂತ ಹೇಳಿ. ಸೊ ನೀವು ಟೋಟಲಿ ಕಟ್ ಮಾಡಿಕೊಂಡ್ರು ಕೂಡ 5ರಿಂದ 5.5 ಇಂಚು ತೊಗೋಬೋದು, ಏನು ತೊಂದರೆ ಇಲ್ಲ. ಸ್ಕ್ವೇರಲ್ಲಿ ತೊಗೋಬೇಕು, ಚೌಕಾಕಾರದಲ್ಲಿ, ಓಕೆ. 3 ಕಲರ್ ಕಾಂಬಿನೇಷನ್ನು ನಾನು ಈ ರೀತಿ ತೊಗೊಂಡಿರುವಂಥದ್ದು. ಸೊ ಇವಾಗ ಪ್ರಾಡಕ್ಟ್ ಮಾಡೋದನ್ನು ತೋರಿಸ್ತೀನಿ.
ಎರಡನೇದು ನಾವೇನು ಚೌಕಾಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಟಿಚ್ ಹೇಗೆ ಮಾಡ್ಬೇಕು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮೇನ್ ಅಂದರೆ ಡಿಫ್ರೆಂಟಲ್ಲಿ ನಿಮಗೆ ಯೂಟ್ಯೂಬಲ್ಲಿ ತೋರಿಸ್ತಾರೆ, ಬಟ್ ಆದರೆ ಅದು ಆ ರೀತಿ ಫಿನಿಶಿಂಗ್ ಸರಿಯಾಗಿ ಬರಲಿಲ್ಲ. ಅದು ಆ್ಯಕ್ಚುಲಿ ನಾನು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಕರೆಕ್ಟಾಗಿ ನಿಮಗೆ ಫಿನಿಶಿಂಗ್ ಬರಬೇಕು ಆ್ಯಂಡ್ ತುಂಬ ಸಮಯ ಹಾಳಾಗಬಾರ್ದು ಅಂದರೆ ನಾನಿಲ್ಲಿ ಹೊಲಿಗೆ ತೋರಿಸ್ತಾ ಇದ್ದೀನಿ. ಎರಡು ಕಾರ್ನರಲ್ಲಿ ಮೊದಲು ಒಂದೊಂದು ಲೈನು ಹೊಲಿಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೋಡಿ ಈ ರೀತಿ ನಾನು ಬದಲು ಕಾರ್ನರಲ್ಲಿ ಹೊಲಿಗೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಮಧ್ಯದಲ್ಲಿ ಕೂಡ ನೋಡಿ ಈ ರೀತಿ ಹೊಲಿಗೆ ಹಾಕ್ತಾ ಹೋಗಿಬಿಟ್ಟು ಇಲ್ಲಿ ನಾನು ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಸ್ಕಿಪ್ ಮಾಡ್ತೀನಿ, ಖಾಲಿ ಬಿಡ್ತೀನಿ. ಮತ್ತೆ ಇಲ್ಲಿ ನಾನು ಹೊಲಿಗೆನ ಹಾಕ್ತೀನಿ. ಇವಾಗ ನೋಡಿ ಮಧ್ಯದಲ್ಲಿ ಬಿಡಬೇಕು ಸ್ವಲ್ಪ. ಆ್ಯಂಡ್ ಮತ್ತೆ ನಾನಿಲ್ಲಿ ಇದನ್ನು ಇವತ್ತೇ ನೀವು ಟ್ರೈ ಮಾಡಿ ಮನೆಯಲ್ಲೇ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಈ ಪ್ರಾಡಕ್ಟ್ ಬರ್ತಾ ಇದೆ ಅಂತ ಹೇಳಿ. ಇವಾಗ ನೋಡಿ ಈ ರೀತಿ ಮಾಡಿಬಿಟ್ಟು ಹೊಲಿಗೆ ಹಾಕಬೇಕು ಅಷ್ಟೇ. ಇದನ್ನು ನಾನು ಡಬಲ್ ಹೊಲಿಗೆ ಹಾಕ್ತಾ ಇದ್ದೀನಿ. ಹೀಗೆ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಯಾವುದೇ ಪ್ರಾಡಕ್ಟ್ ಮಾಡಿದರೂ ಕೂಡ ನಾವು ಡಬಲ್ ಹೊಲಿಗೆನೇ ಹಾಕ್ತೀವಿ ಇಲ್ಲಿ, ಯಾಕಂದರೆ ಅದರಿಂದ ಪ್ರಾಡಕ್ಟ್ ತುಂಬ ಫಿನಿಶಿಂಗ್ ಚೆನ್ನಾಗಿರುತ್ತೆ ಮತ್ತು ಬೇಗ ಇದನ್ನಾಗೋದಿಲ್ಲ, ಸ್ಟಿಚಿಂಗ್ ಹೋಗೋದಿಲ್ಲ. ಮಧ್ಯದಲ್ಲಿ ಗ್ಯಾಪ್ ಬಿಡಬೇಕು, ಇದು ಮಾತು ನೆನ್ಪಿಟ್ಕೊಳ್ಳಿ. ನಂತರ ಒಂದು ಅರ್ಧ ಇಂಚು ಗ್ಯಾಪ್ ಕೊಟ್ಟರೆ ಸಾಕಾಗುತ್ತೆ. ನಂತರ ಮತ್ತೆ ಕಾರ್ನರಲ್ಲೆಲ್ಲ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಓಕೆ, ನೋಡಿ ಈ ರೀತಿ. ಸೊ ಈಗ 3 ಪೀಸ್ ಇತ್ತು ನಮ್ಮ ಹತ್ರ. ಸೊ 3 ಪೀಸನ್ನು ನಾನು ಅದೇ ರೀತಿ ಮಾಡ್ಕೋತೀನಿ. ಮಧ್ಯದಲ್ಲಿ ನಾನು ಸ್ಕಿಪ್ ಮಾಡಿದ್ದಲ್ವ, ಅಲ್ಲಿ ದಾರ ಹಾಗೆ ಇತ್ತು, ಅದನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಸೊ ಇವಾಗ ಇದು ರೆಡಿ ಆಗಿದೆ. ಸೊ ಇದೇ ರೀತಿಯೇ ನಾವು ಇನ್ನೂ ಈ ಮಧ್ಯದಲ್ಲಿ ಹೊಲಿಗೆ ಹಾಕಿಲ್ಲ, ನಾನು 2 ಸೈಡಲ್ಲಿ ಹೊಲಿಗೆ ಹಾಕಿದೆ ಮತ್ತು ಈ ರೀತಿ ಹೊಲಿಗೆ ಹಾಕಿರುವಂಥದ್ದು. ಜಸ್ಟ್ ಇಲ್ಲಿ ಒಳಗಡೆ ಇರುವಂಥ ಬಟ್ಟೆನ ಆಚೆ ತರಬೇಕು ಅಂತಂತ ಈ ರೀತಿ ನಾನು ಮಾಡಿರೋದು. ಓಕೆ, ಆ್ಯಂಡ್ ಇವಾಗ ಸೇಮ್ ಅದೇ ರೀತಿ 2 ಪೀಸ್ಗಳೇನಿತ್ತು ಇದನ್ನು ಕೂಡ ನಾನು ಹೊಲಿಗೆ ಹಾಕ್ತಾ ಇದ್ದೀನಿ. ಸೊ ಇವಾಗ ಅದೇ ರೀತಿಯೇ ಸೇಮ್ ಆ್ಯಸ್ ಇಟ್ ಈಸ್ ಏನು ನಾವು ಪ್ರೊಸೀಜರ್ ಫಾಲೋ ಮಾಡಿದ್ವಿ, ಕಾರ್ನರಿಂದ ನಾವು ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಧ್ಯದಲ್ಲಿ ಕೂಡ ನಾನು ಇಲ್ಲಿ ಹೊಲಿಗೆ ಹಾಕ್ತಾ ಇದ್ದೀನಿ. ಮತ್ತೆ ಗ್ಯಾಪ್ ಬಿಡ್ತೀನಿ ನಾನು ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟೆ ನಾವೇನು ಮಾಡಬೇಕು ಮತ್ತೆ ಹೊಲಿಗೆ ಹಾಕಬೇಕು, ಅದಕ್ಕೆ ಕಂಟಿನ್ಯೂ ಮಾಡಬೇಕು. ಮತ್ತು ಕಾರ್ನರಲ್ಲೂ ಕೂಡ ನಾನು ಇದೇ ರೀತಿಯೇ ಹೊಲಿಗೆನ ಹಾಕ್ತಾಯಿದ್ದೀನಿ. ಓಕೆ, ಸೊ ಸೇಮ್ ಇದೇ ಪ್ರೊಸೀಜರು. ಪ್ರತಿಯೊಂದು ಪ್ರಾಡಕ್ಟ್ ನೀವು ಮಾಡುವಾಗ ಸ್ವಲ್ಪ ಡಬಲ್ ಹೊಲಿಗೆ ಹಾಕಿದರೆ ದ್ಯಾಟ್ ಈಸ್ ಗುಡ್ ಅಂತ ಹೇಳ್ಬೋದು. ಚೆನ್ನಾಗಿ ಫಿನಿಶಿಂಗ್ ಮಾಡಿ ಒಳ್ಳೆ ಒಂದು ಕೇರ್ ತೊಗೊಂಡು ನೀವು ಪ್ರಾಡಕ್ಟ್ ರೆಡಿ ಮಾಡಿದರೆ 100% ಜನ ತೊಗೋತಾರೆ. ಆ್ಯಂಡ್ ಒಂದೊಂದು ಪ್ರಾಡಕ್ಟಿಗೆ ಎಷ್ಟಕ್ಕೆ ನಾವು ಮಾರ್ಬೋದು ಅಂದರೆ, ನೀವು ಏನಿಲ್ಲ ಅಂದರೆ 99 ರುಪೀಸು ಅಥವಾ 100 ರೂಪಾಯಿಗೆ 110 ರೂಪಾಯಿಗೆ ಓಕೆ ಆನ್ಲೈನ್ನ ಈಸಿಲಿ ನೀವು ಮಾರ್ಬೋದು. ಆಫ್ಲೈನ್ ಅಂತ ಹೇಳಬೇಡಿ. ಆಫ್ಲೈನಲ್ಲಿ ಹೇಗಿರುತ್ತೆ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಏನು ಮಾಡ್ತಾರೆ ಅಂದರೆ ಕಸ್ಟಮರ್ಸು ಬಾರ್ಗಿನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶಾಪಲ್ಲಿ ಇಟ್ಟರು ಕೂಡ ನೀವು ಬಾರ್ಗಿನ್ ಮಾಡ್ತಾರೆ ಅವರು. ನಾವು ಅವಾಗ ಏನೂ ಹೇಳೋಕ್ಕಾಗಲ್ಲ ಅವ್ರಿಗೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಆದರೆ ಆನ್ಲೈನ್ ಅಂತ ಬಂದಾಗ ಒಂದು ಫಿಕ್ಸ್ ಅಂತ ಪ್ರೈಸ್ ಇರುತ್ತೆ. ಸೊ ಆರ್ಡರ್ಸ್ ಬಂದರೆ ಆರ್ಡರ್ಸ್ಕೊಂಡು ಕಂಪ್ಲೀಟ್ ಮಾಡೋದೇ ನಮ್ಮ ಕೆಲಸ ಇರುತ್ತೆ. ಅಲ್ಲಿ ಯಾವುದೇ ರೀತಿ ಬಾರ್ಗಿನ್ ನಡೆಯಲ್ಲ ಆನ್ಲೈನಲ್ಲಿ. ಸೊ ಆ ರೀತಿ ನೀವು ಮಾಡ್ಬೋದು ಪ್ರೊಫೆಷ್ನಲಾಗಿ. ಮತ್ತು ಯಾರಾದರೂ ಇದ್ದರೆ ನಿಮ್ಮ ಕಸ್ಟಮರ್ಸು ನೇರವಾಗಿ ಅವ್ರಿಗೆ ಹೇಳ್ಬೋದು, ನೀವು ಈ ರೀತಿ ಒಂದು ಆನ್ಲೈನಲ್ಲಿ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಆಗುತ್ತೆ, ನೀವು ಅಲ್ಲೇ ಆರ್ಡ್ರ್ ಮಾಡಿ ಅಲ್ಲಿಂದನೇ ತೊಗೊಳ್ಳಿ ಅಂತ ಹೇಳಿಬಿಟ್ರು ಕೂಡ ಅವರು ಆರ್ಡ್ರ್ ಮಾಡ್ತಾರೆ. ಅವ್ರಿಗೆ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಲಿಂಕ್ ಕಳಿಸಿ. ಸೊ ಆಲ್ರೆಡಿ ಅವ್ರು ಲಿಂಕ್ ತೊಗೊಂಡ್ಬಿಟ್ಟು ಅದರಿಂದ ಕ್ಲಿಕ್ ಮಾಡಿ ಆರ್ಡ್ರ್ ಮಾಡ್ತಾರೆ. ಬಟ್ ಪ್ರಾಕ್ಟಿಕಲಿ ನೋಡೋದಕ್ಕೆ ಸ್ಯಾಂಪಲ್ಸ್ಗಳನ್ನ ನೀವು ನಿಮ್ಮ ಶಾಪಲ್ಲಿ ಇಟ್ಟರೆ ದ್ಯಾಟ್ ಈಸ್ ಗುಡ್. ನಿಮಗೆ 100 ರುಪೀಸ್ ಅಥವಾ 99 ರುಪೀಸ್ಗೆ ಈಸಿಲಿ ಈ ಪ್ರಾಡಕ್ಟ್ಗಳು ಮಾರಾಟ ಆಗುತ್ತೆ. ಓಕೆ, ಸೊ ನಾನಿಲ್ಲಿ 3 ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಏನು ಅದನ್ನು ಕರೆಕ್ಟಾಗಿ ಈ ರೀತಿ ಹೊಲಿದ್ಬಿಟ್ಟು ನಂತರ ಇವಾಗ ಪ್ರಾಡಕ್ಟ್ ಮಾಡೋದಷ್ಟೇ ನಮ್ಮ ಕೆಲಸ. ಓಕೆ, ಸೊ ಇದು ನೀವು ಇವಾಗ ಏನು ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಮಷಿನ್ ಯೂಸ್ ಮಾಡಿದ್ದೀನಿ. ನಾರ್ಮಲಿ ನಿಮ್ಮ ಹತ್ರ ಆಗಲ್ಲ ಅಂತಂದರೆ ನೀವು ಒಂದು ಹೊಲಿಗೆ ಮಷಿನೇ ಇಲ್ಲಪ್ಪ ಅಂದರೆ ಕೈಯಿಂದ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ನೋಡ್ತಾ ಇದ್ದೀರಾ ಮಧ್ಯದಲ್ಲಿ ನಾನು ಸ್ಟಿಚ್ ಮಾಡಿಲ್ಲ, ಗ್ಯಾಪ್ ಬಿಟ್ಟಿದ್ದೀನಿ. ಆ್ಯಂಡ್ ಇದನ್ನೇ ಜಸ್ಟ್ ಇವಾಗ ನೋಡಿ ಈ ರೀತಿ ಒಳಗಡೆ ಇರೋ ಬಟ್ಟೆನ ಆಚೆ ತರಬೇಕು. ಸೇಮ್ ಇದೇ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಸೊ ತುಂಬ ಸಿಂಪಲ್ಲಾಗಿರುವಂಥದ್ದು. ಇದನ್ನು ಯಾರಾದರೂ ಚಿಕ್ಕ ಮಕ್ಕಳಿಗೆ ನೀವು ತೋರಿಸಿದ್ರಿ ಅಂತಂದರೆ ಆ ಮಕ್ಕಳು ಕೂಡ ರೆಡಿ ಮಾಡ್ತಾರೆ ಇದನ್ನು. ಓಕೆ, ಮನೇಲಿ ಏನಾದರೂ 1-2 ಜನ ಹೆಣ್ಮಕ್ಳಿದ್ದೀವಿ, ಮನೇಲಿ ಖಾಲಿ ಕೂತಿರ್ತೀವಿ ಅಂತಂದರೆ ಮಧ್ಯಾಹ್ನ ಮಾತಾಡ್ತಾ ನೀವು ಊಟ ಆದಮೇಲೆ ಈ ಒಂದು ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ಬೋದು. ಇವೆಲ್ಲ ಪ್ರಾಡಕ್ಟ್ಗಳು ನಿಮಗೆ ಒಂದು 5-5 ನಿಮಿಷಕ್ಕೆ ಇವಾಗ ನೋಡ್ತಿರ್ತೀರಲ್ವ, ನಾನು ಸ್ಟಿಚ್ ಮಾಡಿದೆ, ಎಷ್ಟು ಪ್ರಾಡಕ್ಟ್ಗಳನ್ನ ಸ್ಟಿಚ್ ಮಾಡಿದೆ ನೀವೇ ನೋಡಿದ್ರಿ. ಸೊ ಒಂದು 5 ನಿಮಿಷಕ್ಕೆ ಒಂದು 3-4 ಅಥವಾ 5-10 ಮಾಡ್ತಾರೆ. ಯಾಕಂದರೆ ಕೈ ತುಂಬ ಸ್ಪೀಡ್ ಇದ್ದರೆ ಸೊ ಮಾಡ್ತಾರೆ. ಈ ರೀತಿ ಕಾಣಬೇಕದು ಪ್ರಾಡಕ್ಟು ನಾನೇನು ಮಾಡ್ತಾಯಿದ್ದೀನಿ. ಓಕೆ, ಆ್ಯಂಡ್ ಇದೇ ರೀತಿ 3 ಪೀಸ್ಗಳನ್ನ ನಾನು ಸೇಮ್ ಅದೇ ರೀತಿಯೇ ಇವಾಗ ಮಾಡ್ತಾಯಿದ್ದೀನಿ. ಒಳಗಡೆ ಇರೋ ಬಟ್ಟೆನ ಆಚೆ ತಂದುಬಿಟ್ಟು ಈ ರೀತಿ ಕರೆಕ್ಟಾಗಿ ಅದನ್ನು ನೋಡಿ ಈ ರೀತಿ ಫಿನಿಶಿಂಗ್ ಮಾಡಬೇಕಾಗತ್ತೆ. ನೋಡೋದಕ್ಕಿದ್ದು ಸೇಮ್ ಶೇಪಲ್ಲೇ ಬರಬೇಕಾಗುತ್ತೆ. ಅದೇ ರೀತಿಯೇ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಬರಬೇಕು. ಇಲ್ಲಿ ಮಧ್ಯದಲ್ಲಿ ಏನು ಸ್ವಲ್ಪ ಬಿಟ್ಟಿದ್ದೀವಿ ಅದನ್ನು ಹೊಲಿಗೆನ ನಂತರ ಹಾಕ್ಕೊಳ್ಳಿ. ಓಕೆ, ಆ್ಯಂಡ್ ಈ ಪೀಸು ಕೂಡ ಏನಿತ್ತಲ್ವ 3 ಪೀಸು ಇದು ಕೂಡ ನೋಡ್ತಾ ಇದ್ದೀರಾ ಈ ರೀತಿ ಮಾಡಬೇಕು.
ನೋಡಿ ಈ ರೀತಿ ನಾನು ಇವಾಗ ಸೇಮ್ ಅದೇ ಪೀಸ್ಗಳನ್ನ ಸೇಮ್ ಶೇಪಲ್ಲಿ ಬರಬೇಕು ಮತ್ತು ಸೈಜ್ ಕೂಡ ಸೇಮ್ ಇದೆ. ಆ್ಯಂಡ್ ಈ ರೀತಿ ಬರಬೇಕದು, ನೋಡ್ತಾ ಇದ್ದೀರಾ. ಆ್ಯಂಡ್ ಇದು ಒಂದು ಆಯತಾಕಾರದಲ್ಲಿ ಕರೆಕ್ಟಾಗಿ ಒಂದು ಕಾರ್ನರ್ ಇರುತ್ತಲ್ವ, ಕಾರ್ನರ್ ಸರಿಯಾಗಿ ಬರಬೇಕು. ಮಧ್ಯದಲ್ಲಿ ಇರೋದನ್ನು ಸ್ವಲ್ಪ ಸ್ಟಿಚ್ ಮಾಡ್ಕೊಂಬಿಡಿ. ಓಕೆ, ಸೊ ಇದು ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಸ್ವಲ್ಪ ಬೇಕಂದರೆ ಐರನ್ ಮಾಡ್ಬೋದು, ಐರನ್ ಮಾಡ್ಕೊಳ್ಳಿ. ಐರನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ನೀಟ್ ಆ್ಯಂಡ್ ಕ್ಲೀನ್. ಯಾಕಂದರೆ ಸ್ಯಾಟಿನ್ ಬಟ್ಟೆ ಅಲ್ವಾ, ಸಮ್ಟೈಮ್ಸು ಫ್ರಿಲ್ ಇದ್ದರೆ ಅದು ಫ್ರಿಲ್ ಎಲ್ಲ ಹೋಗುತ್ತೆ. ಆ್ಯಂಡ್ ಇವಾಗ ನಾನೇನು ಮಾಡ್ತೀನಿ, ಒಂದು ಪಟ್ಟಿ ಸೇಮ್ ಅದೇ ಪಟ್ಟಿನ ಇವಾಗ ಒಂದು 5 ಇಂಚು ಪಟ್ಟಿ ಉದ್ದಕ್ಕೆ ಇರೋದು ಮತ್ತು 1.5 ಇಂಚು ಅಗಲಕ್ಕೆ ಇರೋದನ್ನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಅದನ್ನು ಏನು ಮಾಡ್ತಾ ಇದ್ದೀನಿ, ಕಾರ್ನರಲ್ಲೇ ಸ್ಟಿಚ್ ಮಾಡ್ತಾ ಇರೋವಂಥದ್ದು. ಕೇವಲ ಇಷ್ಟೇ ನಿಮಗೆ ಹೊಲಿಗೆ ಮಷೀನ್ ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂತಂದರೆ ಸೂಜಿ ದಾರದಿಂದ ಇಷ್ಟೇ ಹೊಲಿದ್ರೆ ಸಾಕಾಗುತ್ತೆ. ಖಾಲಿ ಕೂತ್ಕೊಂಡು ಸರಿ ಟ್ರೈ ಮಾಡಿ ಈ ಪ್ರಾಡಕ್ಟ್ ಹೇಗೆ ಬರುತ್ತೆ ಅಂತ ಹೇಳಿ. ನಿಮ್ಗೆ ಓಕೆ ಅಂತ ಅನಿಸಿದರೆ ಒಳ್ಳೆ ಒಂದು ಪ್ರಾಡಕ್ಟು ಫ್ಯಾಬ್ರಿಕಿಂದ ನೀವು ರೆಡಿ ಮಾಡ್ತಾ ಸ್ಟಾರ್ಟ್ ಮಾಡ್ಬೋದು. ನೋಡಿದ್ರೆ ಸೊ ಇವಾಗ ಸೇಮ್ ಆ್ಯಸ್ ಇಟ್ ಈಸು ನಾನು ಒಳಗಡೆ ಇರೋ ಬಟ್ಟೆನ ಆಚೆ ಇದನ್ನು ಮಾಡ್ತೀನಿ, ತೆಗಿದ್ದೀನಿ. ಸೊ ಇವಾಗ ನೋಡ್ತಾ ಇದ್ರಿ, ಇದು ಏನು ಸೂಜಿ ದಾರ ಇರುತ್ತಲ್ವ, ಆ ಸೂಜಿ ದಾರದಿಂದ ಮಾಡ್ಕೊಳ್ಳಿ. ಓಕೆ, ಈ ರೀತಿ ನೋಡೋದಕ್ಕೆ ಇದು ಇವಾಗ ಕಾಣಿಸ್ತಾ ಇದೆ. ಆ್ಯಂಡ್ ಇವಾಗ ನಮ್ಮ ಹತ್ರ ಎಲ್ಲ ಸ್ಟಿಚ್ ಮಾಡ್ಕೊಂಡು ಆಗಿದೆ. ಸೊ ಇವಾಗ ಇದನ್ನು ಜಸ್ಟ್ ಫೋಲ್ಡ್ ಮಾಡೋದೊಂದೇ ಕೆಲಸ ಇರುತ್ತೆ. ಒಂದಿನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಇನ್ನೊಂದಿನ ನೀವೇ ನೋಡೋದ್ರೆ ಫೋಲ್ಡ್ ಮಾಡೋದನ್ನೇ ಕೆಲಸ ಇಟ್ಕೊಳ್ಳಿ. ಸೊ ಈ ರೀತಿ ಮಧ್ಯದಲ್ಲಿ ಕಲರ್ ಕಾಂಬಿನೇಷನ್ ನಾನು ಇಟ್ಟಿರುವಂಥದ್ದು. ಸೇಮ್ ಇದೇ ರೀತಿ ನೀವು ಕೂಡ ಇಡಬೇಕಾಗುತ್ತೆ. ಓಕೆ, ಸೊ ನೋಡ್ತಾ ಇದ್ದೀರಲ್ವಾ. ಸೊ ಈ ರೀತಿ ಇಟ್ಕೊಂಡು ನಂತರ ಇದನ್ನು ಫ್ರಿಲ್ ಮಾಡ್ತಾ ಹೋಗ್ಬೇಕು. ನೀವು ಸ್ವಲ್ಪ ಚಿಕ್ಕ ಫ್ರಿಲ್ ಮಾಡ್ತಾ ಹೋಗಿ, ತುಂಬ ದೊಡ್ಡ ಫ್ರಿಲ್ಗಳನ್ನೆಲ್ಲ ಮಾಡ್ತಾ ಹೋಗಬೇಡಿ. ಸಮ್ಟೈಮ್ಸ್ ಇದು ಈ ರೀತಿ ಮಿಸ್ಟೇಕ್ಸ್ ಆದಾಗ ಈ ರೀತಿ ಫ್ರಿಲ್ ಸರಿಯಾಗಿ ಬರದೇ ಹೋದರೆ ಸೊ ಮತ್ತೆ ನೀವು ನೋಡಿಕೊಂಡು ಮತ್ತೆ ರೆಡಿ ಮಾಡ್ಕೋಬೇಕಾಗುತ್ತೆ. ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ನೋಡಿ. ಈ ರೀತಿ ಚಿಕ್ಕ ಪ್ಲೇಟ್ಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ನಂತರ ಆಗ ಮಾತ್ರ ಪ್ರಾಡಕ್ಟು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ಗೆ ನಾನು ಆಲ್ರೆಡಿ ಹೇಳ್ತೀನಿ ಬ್ರ್ಯಾಂಡಿಂಗ್ ಎಲ್ಲ ಹೇಗೆ ಮಾಡಬೇಕು, ನಿಮ್ಮದೇ ಆದಂಥ ಓನ್ ಒಂದು ಇದನ್ನು ಹೆಸರನ್ನ ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೋದು ಅಂತ. ಇವಾಗ ನಾನು ನಿಮಗೆ ಫ್ರಿಲ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಡಿಫಿಕಲ್ಟ್ ಆಗುತ್ತೆ. ನಾನಿಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂದರೆ, ಹೊಸದಾಗಿ ಮಾಡೋರಿಗೆ ಈ ರೀತಿ ಕನ್ಫ್ಯೂಷನ್ ಆಗ್ತಾನೇ ಇರುತ್ತೆ. ಓಕೆ, ಹೀಗಾಗಿ ಹೊಸದಾಗಿ ಮಾಡುವಾಗ ಸ್ವಲ್ಪ ಕರೆಕ್ಟಾಗಿ ನೀವು ಇಟ್ಬಿಟ್ಟು ಈ ರೀತಿ ಫ್ರಿಲ್ ನೋಡಬೇಕು. ಈ ರೀತಿ ಏನಾದರೂ ಗಜಿಬಿಜಿ ಬಂದರೆ ಫ್ರಿಲ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಇದು ನಾನು ಫ್ರಿಲ್ ಮಾಡಿದ್ದೀನಿ. ಆ್ಯಂಡ್ ದಾರದಿಂದ ಸುತ್ತಿ ಮೊದಲು ಮಾಡಿ ಇಟ್ಕೊಂಡಿದ್ದೆ. ನಂತರ ಅದಕ್ಕೆ ಬೆಲ್ಟ್ ಏನು ರೆಡಿ ಮಾಡಿದ್ವಿ ನಾವು, ಆ ಬೆಲ್ಟ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇದು ನೋಡೋದಕ್ಕೆ ಈ ರೀತಿ ನಿಮಗೆ ಕಾಣಿಸುತ್ತೆ. ಕಸ್ಟಮರಿಗೆ ಸಮ್ಟೈಮ್ಸ್ ಇದನ್ನ ಕಸ್ಟಮೈಸ್ ಕೂಡ ಮಾಡಿಸ್ತಾರೆ ಡಿಫ್ರೆಂಟ್ ಕಲರಲ್ಲಿ. ನಾನು ಜಸ್ಟ್ ಹಾಗೆಯೇ ನಿಮಗೆ ಶೇಪ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಇದು ಅಂತ. ಸೊ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋಬೇಕು. ನಂತರ ಇದನ್ನು ಸೂಜಿ ದಾರದಿಂದ ನೀವು ಫಿಕ್ಸ್ ಮಾಡಬೇಕಾಗುತ್ತೆ. ಸೂಜಿ ದಾರ ಇಲ್ಲ ಅಂತಂದರೆ ಹಾಟ್ ಗನ್ ಗ್ಲೂ ಇರುತ್ತಲ್ವ ನಿಮ್ಮ ಹತ್ರ, ಸೊ ಅದಿದ್ದರೆ ಅದರಿಂದ ಕೂಡ ನೀವು ಮಾಡ್ಬೋದು. ಆ್ಯಂಡ್ ನಾನಿಲ್ಲಿ ಸೂಜಿ ದಾರದಿಂದ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಸುಮಾರು ಹೆಣ್ಮಕ್ಳ ಹತ್ರ ಹಾಟ್ ಗನ್ ಗ್ಲೂ ಎಲ್ಲ ಇರೋದಿಲ್ಲ. ಹೀಗಾಗಿ ನಾನು ನಾರ್ಮಲಿ ಏನು ಮಾಡ್ತಾಯಿದ್ದೀನಿ, ಸೂಜಿ ದಾರದಿಂದನೇ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿಯೇ ನೀವು ಕೂಡ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಒಂದು ಕ್ಲಿಪ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಮತ್ತು ಎಕ್ಸ್ಟ್ರಾ ಬಟ್ಟೆ ನಾನು ಇಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಓಕೆ, ಸೊ ಈ ಪ್ರಾಡಕ್ಟ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಇದನ್ನು ನೀವು ಬ್ರ್ಯಾಂಡಿಂಗ್ ಅಂತ ಮಾಡಿದಾಗ, ಆನ್ಲೈನ್ ಅಂತ ನೀವು ಸೆಲ್ ಔಟ್ ಮಾಡಿದಾಗ, ಸೊ ಇದನ್ನು ಈಸಿಲಿ ನೀವೇನು ಮಾಡ್ಬೋದು ಅಂದರೆ 99 ರುಪೀಸ್ಗೆ ಮಾರ್ಬೋದು. ಓಕೆ, ಸೊ ಇದಕ್ಕೆ ಕ್ಲಿಪ್ ಅಟ್ಯಾಚ್ ಮಾಡಿ ಈ ರೀತಿ ಇದು ಕಾಣಿಸುತ್ತೆ ನೋಡೋದಕ್ಕೆ. ಆ್ಯಂಡ್ ಇದನ್ನ ವೇರ್ ಮಾಡಿದಾಗ, ಹಾಕ್ಕೊಂಡಾಗ ತಲೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅದೇ ರೀತಿ ಇನ್ನೊಂದು ಪ್ರಾಡಕ್ಟ್ ನಾನು ಏನು ಮಾಡಿ ನಿಮಗೆ ತೋರಿಸಿದ್ದೆ, ಸೇಮ್ ಇದನ್ನು ಕೂಡ ನಾವಿಲ್ಲಿ ಫೋಲ್ಡ್ ಮಾಡೋದನ್ನು ಸ್ವಲ್ಪ ರೀತಿ ಬೇರೆ ಇರುತ್ತೆ, ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಮೊದಲಿಗೆ ನಾವಿಲ್ಲಿ ಇದನ್ನು ಈ ರೀತಿ ಮಧ್ಯದಲ್ಲಿ ನಾವು ಅಳತೆ ಮಾಡಿ ನೋಡ್ಕೋಬೇಕು. ಕರೆಕ್ಟಾಗಿ ಮೆಜರ್ಮೆಂಟು ಮಧ್ಯದಲ್ಲಿ ಒಂದು ಲೈನನ್ನು ಈ ರೀತಿ ನಾವು ನೋಡಿ ಫೋಲ್ಡ್ ಮಾಡ್ಕೋಬೇಕು ನೋಡಿಬಿಟ್ಟು. ಆ್ಯಂಡ್ ನಂತರ ಅದ್ರ ಪ್ರಕಾರ ನಾವೇನು ನೋಡ್ಕೊ ಎರಡು ತುದಿಯನ್ನು ಅಲ್ಲಿಗೆ ತರಬೇಕು. ಓಕೆನಾ. ಸೊ ಇವಾಗ ನಾನು ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಈ ರೀತಿ ತೊಗೋಬೇಕು ನೋಡಿ. ಅದೇ ರೀತಿಯೇ ಇನ್ನೊಂದು ಭಾಗದಲ್ಲಿ ಕೂಡ ಫೋಲ್ಡ್ ಮಾಡಿಬಿಟ್ಟು ಸೇಮ್ ಅದೇ ರೀತಿಯೇ ತೊಗೋಬೇಕಾಗುತ್ತೆ. ಓಕೆ, ಸೊ ಈ ರೀತಿ ತೊಗೊಂಡ್ಬಿಟ್ಟು ನಂತರ ಇದನ್ನು ಜಸ್ಟ್ ಬಟರ್ಫ್ಲೈ ಥರ ನೀವು ಇದನ್ನು ಒಂದು ಫ್ರಿಲ್ ಮಾಡಬೇಕಾಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ನಾನು ಹೇಗೆ ತೋರಿಸಿದ್ದೆ ಅದೇ ರೀತಿಯೇ. ಸೊ ನೋಡಿ, ಈ ರೀತಿಯಲ್ಲಿ ಇದನ್ನು ಫೋಲ್ಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದೇ ರೀತಿಯೇ 1 by 1 ನಾವಿಲ್ಲಿ ಫೋಲ್ಡ್ ಮಾಡೋಣ. ನೋಡಿ, ಈ ರೀತಿ ನಾನಿಲ್ಲಿ ಫೋಲ್ಡ್ ಮಾಡಿದ್ದೀನಿ. ಸೊ ಇದನ್ನು ನಾವು ಸೈಡಲ್ಲಿ ಇಡೋಣ. ಅದೇ ರೀತಿ ಇದನ್ನು ಕೂಡ ನಾವು ಚಿಕ್ಕದಾಗಿ ಮಧ್ಯದಲ್ಲಿ ಇದೇ ರೀತಿಯೇ ಫೋಲ್ಡ್ ಮಾಡ್ಕೋಬೇಕು, ನೋಡ್ಕೊಂಡು ಅಳತೆನ. ನಂತರ ಇದನ್ನು ಕೂಡ ನಾನು ಅದೇ ರೀತಿಯೇ ಒಂದು ಫ್ರಿಲ್ ಥರ ಕಟ್ ಮಾಡಿ ನೀವು ಮಾಡ್ತಾ ಇರ್ತೀವಲ್ವ ಬೋನ, ಅದೇ ರೀತಿ ಬೋ ಶೇಪಲ್ಲೇ ಸೊ ನಾನು ಇದನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ. ಫ್ರಿಲ್ ತುಂಬ ಚೆನ್ನಾಗಿ ಬರಬೇಕು, ಕರೆಕ್ಟಾಗಿ ಬರಬೇಕು, ಪರ್ಫೆಕ್ಟಾಗಿ ಬರಬೇಕು. ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಿ. ಆ್ಯಂಡ್ ಇಲ್ಲಿ ನಾನು ನೋಡಿ ಈ ರೀತಿ ದಾರದಲ್ಲಿ ಮೊದಲು ಇದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಾರದಿಂದ ಇದನ್ನ ಫಿಕ್ಸ್ ಮಾಡಿ ಆದಮೇಲೆ ಎರಡೂ ಕೂಡ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ ನೀವು, ಡಿಫ್ರೆಂಟಲ್ಲಿ ಎರಡು ಭಾಗದಲ್ಲಿ. ಆ್ಯಂಡ್ ನಂತರ ಎರಡೂ ಸೇರಿಸ್ಬಿಟ್ಟು ನಾವು ಇದನ್ನು ರೆಡಿ ಮಾಡಬೇಕಾಗುತ್ತೆ ಪ್ರಾಡಕ್ಟ್ನ.
ನೋಡಿ ಈ ರೀತಿ ಇದನ್ನ ನಾನು ರೆಡಿ ಮಾಡಿದ್ದೀನಿ. ಅದೇ ರೀತಿನೇ ಈ ಬ್ಲೂ ಕಲರ್ದು ಕೂಡ ಫೋಲ್ಡ್ ಮಾಡ್ಕೊಬೇಕು. ಸಮ್ಟೈಮ್ಸ್ ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಫ್ರೀಲ್ ಚೆನ್ನಾಗಿ ಬರೋದಿಲ್ಲ ಅಂತ ಅನಿಸ್ಬೋದು ಕೂಡ. ಸೊ ಫ್ರೀಲ್ ಕರೆಕ್ಟಾಗಿ ಬರೋವರೆಗೂ ಪ್ರಾಡಕ್ಟ್ನ ಲಾಂಚ್ ಮಾಡಬೇಡಿ. ಒಂದ್ಸರಿ ನಿಮ್ಮ ಕೈ ಕೂತ್ಕೊಂತು ಸರಿಯಾಗಿ ನೀವು ಮಾಡ್ತಾ ಇದ್ದೀರಿ ಅಂತಂದರೆ ಒಂದು 10ರಿಂದ 15 ಪ್ರಾಡಕ್ಟ್ಗಳನ್ನ ಒಮ್ಮೆ ರೆಡಿ ಮಾಡಿಕೊಂಡು ನಂತರ ಇದನ್ನು ನೀವು ಆನ್ಲೈನು ರಿಜಿಸ್ಟ್ರೇಷನ್ ಮಾಡಿಸ್ಬೋದು, ಅಥವಾ ನೀವು ಆಫ್ಲೈನ್ ಕೂಡ ಮಾರ್ಬೋದು, ಏನು ತೊಂದರೆ ಇಲ್ಲ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಇದಕ್ಕೆ ಕರೆಕ್ಟಾಗಿ ಫ್ರಿಲ್ ಬರಬೇಕು. ಸೊ ಫ್ರಿಲ್ ಬಂದ ಮೇಲೆ ಈ ರೀತಿ ಮಧ್ಯದಲ್ಲಿ ದಾರದಿಂದ ಇದನ್ನು ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೆ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಸೊ ಈ ರೀತಿ ನಾವು ಇದನ್ನು ಶೇಪಲ್ಲಿ ತರಬೇಕಾಗತ್ತೆ. ಸೊ ಇದು ಇನ್ನೂ ಬೆಟರ್ ಶೇಪಲ್ಲಿ ನಾವು ತರ್ಬೋದು. ಹೇಗೆ ತರೋದು ಅಂತ ತೋರಿಸ್ತಾ ಇದ್ದೆ ನೋಡಿ. ಕೆಲವೊಂದು ತಪ್ಪುಗಳನ್ನ ಮಾಡಿ ನಾನು ತೋರಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿ ಅಲ್ಲ, ಈ ರೀತಿ ಮಾಡಬೇಕು ನಾವು ಪ್ರಾಡಕ್ಟ್ನ ಅಂತ. ನೋಡಿ ಫೈನಲ್ ಆಗಿ ಇದು ಈ ರೀತಿ ನೋಡೋದಕ್ಕೆ ಕಾಣಿಸ್ತಾ ಇದೆ. ಇವಾಗ ತುಂಬ ಚೆನ್ನಾಗಿ ಬಂದಿದೆ ಪ್ರಾಡಕ್ಟು. ಎರಡು ಪ್ರಾಡಕ್ಟ್ಗಳು ಇವಾಗ ನೋಡ್ತಾ ಇದ್ದೀರಿ, ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಕೂಡ. ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ಡಿಫ್ರೆಂಟ್ ಆಗಿ ಯೂಸ್ ಮಾಡಿದ್ದೀವಿ. ಸೊ ಈ ರೀತಿ ನೀವು ಕೂಡ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ಬೋದು. ಆ್ಯಂಡ್ ಬ್ರ್ಯಾಂಡಿಂಗ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಬ್ರ್ಯಾಂಡಿಂಗ್ ಕಾರ್ಡ್ಸ್ಗಳಾಯಿತು, ನಾವು ಯಾವ ರೀತಿ ಮಾಡಬೇಕು ಅಂತ. ಡಿಸೈನ್ ನಾನೇ ಮಾಡಿರುವಂಥದ್ದು ಇದು, ನಾನು ಆ್ಯಕ್ಚುಲಿ ನಂತರ ಇದನ್ನು ಪ್ರಿಂಟಿಗೆ ಕೊಟ್ಟಿರುವಂಥದ್ದು. ಪ್ರಿಂಟಿಗೆ ಅಂತ ಹೋದಾಗ ಇಲ್ಲಿ ಕೆಲವೊಂದು ಡಿಸೈನ್ಗಳು ನಿಮ್ಮದೇ ಇದ್ರೆ ಕೊಡಿ ಅಂತ ಅವ್ರು ಹೇಳ್ತಾರೆ. ಸೊ ಹೀಗಾಗಿ ನೀವೇ ಕ್ರಿಯೇಟ್ ಮಾಡಿದರೆ ದಟ್ ಈಸ್ ಗುಡ್. ಅದರ್ವೈಸ್ ನೀವು ಯಾರ ಹತ್ರ ಮಾಡಿಸ್ಬೇಕಾಗುತ್ತೆ ದುಡ್ಡು ಕೊಟ್ಟು. ಆ್ಯಂಡ್ ಇವತ್ತು ಹೇಳಿರುವಂಥ ಪ್ರಾಡಕ್ಟ್ ಏನು ನಾನು ಹೇಳಿದ್ದೀನಿ ಹೇಗೆ ಅನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಐ ಹೋಪ್ ಇವತ್ತು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಹೊಸ ಹೊಸ ವೀಡಿಯೋಸ್ಗಳನ್ನ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯೂಟ್ಯೂಬ್ ಕಡೆಯಿಂದ. ಸೊ ಆವಾಗಲೇ ನೀವು ಆ ವೀಡಿಯೋಸ್ನ ನೋಡ್ಬೋದು. ಆ್ಯಂಡ್ ಮುಂದೆ ನನ್ನ ಆರ್ಡರ್ಸ್ಗಳು ಹೇಗೆ ಬರುತ್ತೆ, ಹೇಗೆ ಕಂಪ್ಲೀಟ್ ಮಾಡ್ತೀವಿ ಎಲ್ಲವನ್ನೂ ಕೂಡ ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಹೋಗ್ತೀನಿ. ಸೊ ಇದರಿಂದ ನಿಮಗೆ ಕನ್ಫರ್ಮ್ ಆಗುತ್ತೆ ಈ ರೀತಿ ಕೂಡ ನಾವು ಹಣವನ್ನು ಸಂಪಾದನೆ ಮಾಡ್ಬೋದು ಮನೆಯಿಂದನೇ ಕೆಲಸ ಮಾಡಿ ಅಂತ. ಓಕೆನಾ? ಸೊ ಆಲ್ ದಿ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ನಮಸ್ಕಾರ.